ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಟಿ ರಾಜಶೇಖರ್ ಅವರೇ, ನಮ್ಮ ಒಕ್ಕಲಿಗರ ಜನಾಂಗ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಸಾಧಿಸುತ್ತೆ ಅನ್ನೋದಕ್ಕೆ ಇವತ್ತು ಇಷ್ಟೊಂದು ಸುಂದರವಾದ ನೋಟದ ಕಟ್ಟಡವನ್ನು ನಿರ್ಮಿಸಿರುವುದೇ ಸಾಕ್ಷಿ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಹಲವಾರು ಯೋಚನೆಗಳ ಚಿಂತನೆಗಳ ಅಡಿಯಲ್ಲಿ ಒಕ್ಕಲಿಗರ ಸಂಘ ಮುಂದೆ ಸಾಗ್ತಾ ಇದೆ ಅಂತೇಳಿ ನಾನಂತೆ. ಹಿರಿಯರ ಆಶೀರ್ವಾದ, ಕಿರಿಯರ ಸಹಕಾರ, ನಿರ್ದೇಶಕರುಗಳ ಶ್ರಮ, ಅಧ್ಯಕ್ಷರ ಪರಿಶ್ರಮ ಇವೆಲ್ಲದರ ಒಂದಿಗೆ ಇವತ್ತು ಏಳಿಗೆಯನ್ನು ಕಾಣ್ತಾ ಇದೆ. ನಾನು ಕೇಳ್ತಾ ಇದ್ದೆ, ಹೇಗೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಎಷ್ಟು ಖರ್ಚು ವೆಚ್ಚಗಳು ಆಯಿತು ಅನ್ನುವಂಥದ್ದನ್ನು ನಾನು ಅಧ್ಯಕ್ಷರ ಹತ್ರ ಮಾತನಾಡಿದೆ. ಅಧ್ಯಕ್ಷರು ಹೇಳಿದ್ರು, ಇದಕ್ಕೆ ಹೆಚ್ಚು ಕಡಿಮೆ 10 ಕೋಟಿಯನ್ನು ನಾವು ಖರ್ಚು ಮಾಡಿದ್ದೇವೆ. 10 ಕೋಟಿಯ ಒಳಗಡೆ 8.5 ಕೋಟಿ ಇದಕ್ಕೆ ಖರ್ಚಾಗಿದೆ, 1.5 ಕೋಟಿ ಇದಕ್ಕೆ ಟ್ಯಾಕ್ಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸಾಮಾನ್ಯವಾಗಿ ನಾವೆಲ್ಲರೂ ಒಮ್ಮೆ ಯೋಚನೆಯನ್ನು ಮಾಡಬೇಕು. ಇಂತಹ ಒಂದು ಸುಂದರವಾದ ಕಟ್ಟಡ, ಇಂತಹ ಒಂದು ನಿರ್ಮಾಣದಲ್ಲಿ ಎಲ್ಲರ ಪರಿಶ್ರಮ, ಈ ಒಂದು ಇದಕ್ಕೆ ಹಣವನ್ನು ಕ್ರೋಢೀಕರಿಸಿರೋದು ಇವೆಲ್ಲದು ಸಾಧಾರಣ ಸಂಗತಿ ಅಲ್ಲ. ಇದು ಸಾಧಾರಣದ ವಿಚಾರ ಅಲ್ಲ. ನಾವು ಯಾವತ್ತು ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ನಾವು ಯಾರು ಮನೆಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತೇವೆ, ನಮಗೆ ಯಾವ ರೀತಿಯ ಮಾತುಗಳಿದೆ. ಅದಕ್ಕೆ ಅಂದರೆ ಹಿಂದಿನವ್ರು ಹೇಳ್ತಾರೆ, ನಾಲ್ಗೆಗೆ ಮೂಳೆ ಇರೋದಿಲ್ಲ ಅಂತ. ಹಾಗಾಗಿ ಅದು ಯಾವ ರೀತಿ ಬೇಕಾದ್ರೆ ತಿರುಗ್ಬೋದು, ಯಾವ ರೀತಿಯನ್ನು ಬೇಕಾದರೂ ಮಾತನಾಡ್ಬೋದು. ಆದರೆ ಪಟ್ಟಂಥ ಕಷ್ಟ, ಕಟ್ಟದಂಥ ಶ್ರಮ, ಇದರ ಬಗ್ಗೆ ನಾವು ಆಳವಾಗಿ ಯೋಚನೆಯನ್ನು ಮಾಡಿ ಮಾತನಾಡುವಂಥದ್ದು ಸರಿ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ರಾಜಕೀಯವಾಗಿ ರಾಜಕಾರಣವನ್ನು ಮಾಡೋಣ, ವೈಯಕ್ತಿಕವಾಗಿ ರಾಜಕಾರಣ ಮಾಡೋಣ ಅವಶ್ಯಕತೆ ಇದೆಯಾ ನಮ್ಮ ಜನಾಂಗದ ಒಳಗಡೆ, ಇದೆಯೇ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕು. ನಾವು ಆತ್ಮವಿಮರ್ಶೆಗಳನ್ನು ಮಾಡ್ಕೊಳ್ಬೇಕು. ಒಬ್ಬ ಯಾವುದೇ ಪಾರ್ಟಿ ಪಕ್ಷದಲ್ಲಿ ಇರಲಿ, ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನೊಬ್ಬ ಒಕ್ಕಲಿಗ ಬೆಳೀತಾ ಇದ್ದಾನೆ. ಆದರೆ ಅವನ ಪಾರ್ಟಿಗೆ ನಾವು ಹೋಗಬೇಕು ಅಂತಲ್ಲ, ನನ್ನ ಪಾರ್ಟಿಯಲ್ಲಿರುವಂಥವರಿಗೂ ಕೂಡ ಸಹಕಾರವನ್ನು ನಾವು ಮಾಡೋಣ, ಅಲ್ಲಿರುವಂಥವ್ರನ್ನ ಸಹಕಾರ. ಆದರೆ ಇವತ್ತು ಕೇವಲ ವೈಯಕ್ತಿಕ ರಾಜಕಾರಣಗಳ ಬಗ್ಗೆ ಕಾಲನ್ನು ಎಳೆಯುವಂಥದ್ದು, ಅವನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವಂಥದ್ದು, ಅವನ ಜೀವನದ ಬದುಕಿಗೆ ಕೆಟ್ಟ ಕಪ್ಪು ಚುಕ್ಕಿಯನ್ನು ತರುವಂಥ ಪ್ರಯತ್ನಗಳು ಇವತ್ತು ನಡೀತಾ ಇದೆ. ಇದಕ್ಕೆಲ್ಲೋ ಒಂದು ಕಡೆ ಇದನ್ನು ಸರಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ಳೋದು, ನಮ್ಮ ಪರಮ ಪೂಜ್ಯರು ಇದರೊಳಗಡೆ ಇರಲಿ, ಇದರೊಳಗಡೆ ಎಲ್ಲ ರೀತಿಯ 4-6 ಪಾರ್ಟಿಗಳಿರಲಿ, ಆದರೆ ಇದಕ್ಕೆಲ್ಲೋ ಕಡಿವಾಣವನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿಯನ್ನು ನಾನು ಮಾಡಿಕೊಳ್ತೇನೆ. ಈಗ ನಮ್ಮವರದೇ ಹೆಚ್ಚಿನ ಭಾಗ ನಮ್ಮವರದೇ, ನಮ್ಮ ಸಮುದಾಯದ ವಿಚಾರಗಳೇ. ಬೇರೆ ಸಮುದಾಯದ ವಿಚಾರ ಎಷ್ಟು ಒಗ್ಗಟ್ಟಾಗಿ ರಾಜಕಾರಣದಲ್ಲಿ ಒಗ್ಗಟ್ಟಾಗಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ರಾಜಕಾರಣದ ಒಳಗಡೆ ಇರುವಂತಹ ನಮ್ಮ ಜನಾಂಗದ ವ್ಯಕ್ತಿಗಳನ್ನು ಎಲ್ಲೂ ಕೂಡ ನೀವು ರಾಜಕೀಯವಾಗಿ ದೂರ ಮಾಡಿ, ವೈಯಕ್ತಿಕವಾಗಿ ನೀವು ಯಾರನ್ನು ದೂಷಣೆ ಮಾಡುವಂಥ ಕೆಲಸಕ್ಕೆ ಹೋಗಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿಗಳು. ತಪ್ಪು ಮಾಡಿದರೆ ನಮ್ಮ ಪರಮ ಪೂಜ್ಯರ ಮುಖಾಂತರ ಅವ್ರನ್ನ ಸರಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡೋಣ, ಅಲ್ಲಿ ಸರಿ ಮಾಡುವಂಥ ಪ್ರಯತ್ನಗಳನ್ನು ಮಾಡೋಣ. ಅದನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿಯುವಂಥದ್ದು ಸೂಕ್ತ ಅಲ್ಲ, ಒಳ್ಳೆಯದಲ್ಲ ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಇದನ್ನು ಕಟ್ಟಿದಂಥವ್ರು, ಬೆಳೆಸಿದಂಥ ಕೆಂಪೇಗೌಡನಂಥವ್ರು, ನಾಡಪ್ರಭು ಕೆಂಪೇಗೌಡ ಅಂತ ಹೇಳಿದ್ರೆ ಒಬ್ಬ ಒಕ್ಕಲಿಗರ ಇಡೀ ಬೆಂಗಳೂರನ್ನು ಕಟ್ಟಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಎಲ್ಲದಕ್ಕೂ ಸಹಕಾರವನ್ನು ಮಾಡುವಂಥ ಕೆಲಸಗಳನ್ನು ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ರಾಜಶೇಖರ್ ಕೇವಲ 1 ವರ್ಷ 2 ತಿಂಗಳಲ್ಲಿ ಇವತ್ತು ಒಂದು ಕಟ್ಟಡವನ್ನು ಇಷ್ಟು ಸುಂದರವಾಗಿ ನಿರ್ಮಾಣ ಮಾಡೋಕ್ಕೆ ಅವರ ಇಡೀ ಒಂದು ಪರಿವಾರ ಅಂತ ಹೇಳಿದ್ರೆ ಇವತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಅವರ ಎಲ್ಲ ಇಡೀ ಟೀಮ್ ಕೆಲಸವನ್ನು ಮಾಡಿದೆ. ಹಾಗಾಗಿ ನೀವು ಖಂಡಿತವಾಗಲೂ ಅಭಿನಂದನೆಗೆ ಅರ್ಹರು. ಮುಂದೆ ಇದೇ ರೀತಿಯ ವ್ಯವಸ್ಥೆ ನಮ್ಮ ಜನಾಂಗದ ಒಳಗೆ ನಡ್ಕೊಂಡು ಹೋಗಲಿ. ಟೀಮ್ ಆಗಿ ಕೆಲಸವನ್ನು ಮಾಡಿ, ಯಾರಿಗೆ ಶಕ್ತಿ ಇದೆ, ಯಾರು ಕೆಲಸ ಮಾಡ್ತಾನೆ ಅವನಿಗೆ ಸಾಕಾರ ಆಗೋಣ, ಆಗೋದು ಬೇಡ ಅಂತ